ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೋಕಸಭಾ ಚುನಾವಣೆಯಲ್ಲಿ ಮುಸ್ಲಿಮರ ತುಷ್ಟೀಕರಣ ವಿಷಯ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ವಾಕ್ಸಮರ ನಡೀತಾ ಇದೆ. ಇದರ ನಡುವೆ ವಿದೇಶಾಂಗ ಸಚಿವ ಜೈಶಂಕರ್ ಹೊಸ ಆರೋಪ ಮಾಡಿದ್ದಾರೆ. 50 ವರ್ಷಕ್ಕೂ ಹೆಚ್ಚು ಕಾಲ ದೇಶ ಆಳಿದ್ದ ಕಾಂಗ್ರೆಸ್ ವಿದೇಶಾಂಗ ನೀತಿಯಲ್ಲೂ ಮುಸ್ಲಿಂ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿತ್ತು ಅಂತ ಆರೋಪ ಮಾಡಿದ್ದಾರೆ. 1948ರಲ್ಲಿ ಇಸ್ರೇಲ್ ಸ್ವತಂತ್ರ ದೇಶವಾಗಿ ಹೊರಹೊಮ್ಮಿತ್ತು. ಆದರೆ ಕೇಂದ್ರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ 1992ರವರೆಗೂ ಅಲ್ಲಿ ಭಾರತದ ರಾಯಭಾರಿಯನ್ನು ನೇಮಿಸೇ ಇರಲಿಲ್ಲ. 2017ರವರೆಗೂ ಯಾವೊಬ್ಬ ಪ್ರಧಾನಿಯೂ ಇಸ್ರೇಲ್ಗೆ ಭೇಟಿ ನೀಡಿಲ್ಲ. ಮುಸ್ಲಿಂ ಮತ ಬ್ಯಾಂಕನ್ನು ಭದ್ರಪಡಿಸಿಕೊಳ್ಳುವುದಕ್ಕೆ ಮತ್ತು ಮುಸ್ಲಿಮರನ್ನು ಓಲೈಕೆ ಮಾಡೋದಕ್ಕೆ ಕಾಂಗ್ರೆಸ್ ದೇಶದ ಹಿತಾಸಕ್ತಿಯನ್ನೇ ಕಡೆಗಣಿಸಿತು ಅಂತ ಕಿಡಿಕಾರಿದ್ದಾರೆ. विदेश नीति में देखिए, ये मुझे समझाइए, 1948 में इजराइल आज़ाद इंडिपेंडेंट हुआ, 1948 से 1992 तक आपने एम्बेसडर नहीं भेजा, क्यों नहीं भेजा? अच्छा, 1992 में चलिए आपने एम्बेसडर भेज दिया, 1992 के बाद 2017 तक भारत का प्रधानमंत्री इजराइल क्यों नहीं गया? इजराइल कोई छोटा मोटा माने ऐसा देश नहीं है, माने इसकी अपनी महत्व होती है, अपना वजन होता है, वो हमारे सुरक्षा में शुरू से हमारे पार्टनर रह चुके हैं. तो ये मुझे बताइए, विदेश नीति में देखें ಸರ್, ಈ ಚುನಾವಣೆಯಲ್ಲಿ ಪರ್ಟಿಕ್ಯುಲರ್ಲಿ ಈ ಥರದ್ದು ಬಹಳ ಕೇಳೋದಕ್ಕೆ ಸಿಗ್ತಾ ಇದೆಯಾ ಅಂತ, ಧರ್ಮಗಳನ್ನು ನಿನ್ನ ಪಾರ್ಟಿ ಒಂದು ಧರ್ಮ, ನನ್ನ ಪಾರ್ಟಿ ಒಂದು ಧರ್ಮ, ತುಂಬ ಕನ್ಸಾಲಿಡೇಟ್ ಆಗ್ತಾ ಇದೆಯಾ ಅಂತ ಸರ್? ನಾನು ಆ್ಯಕ್ಚುಲಿ ಟು ಬಿ ವೆರಿ ಆನೆಸ್ಟ್ ವಿತ್ ಯು, ಐಲ್ ಬಿ ವೆರಿ ಬ್ರೂಟಲಿ ಸ್ಟ್ರೈಟ್. ಓಕೆ, ಪ್ರಧಾನಮಂತ್ರಿಗಳು ಹೀಗೆ ಒಂದು ಧರ್ಮ ತೆಗೆದು ಮಾತಾಡೋದನ್ನು ನಾನು ಕೇಳಿಸ್ಕೊಂಡಿರಲಿಲ್ಲಪ್ಪ. ನಾನು ಯಾವತ್ತೂ ಕೇಳಿಸ್ಕೊಂಡಿರಲಿಲ್ಲ. ಹೌದು, ಇದ್ಯಾಕೋ ನನಗೆ ಭಾಳ ಆಶ್ಚರ್ಯ ಅಂತ ಅನ್ಸುತ್ತೆ, ಭಾಳ ಅಚ್ಚರಿ ಅಂತ ಅನ್ಸುತ್ತೆ. ಅವರ ನರೇಟಿವ್ ಸೆಟ್ ಮಾಡ್ತಿರೋದೇ ಟೋನೇ ಭಾಳ ಆಶ್ಚರ್ಯ ಅಂತ ಅನ್ಸುತ್ತೆ ನನಗೆ. ಆ್ಯಕ್ಚುಲಿ ಐ ಆಮ್ ವೆರಿ ಆನೆಸ್ಟ್. ಹೌದು, ಇದಕ್ಕಿಂತ ಮುಂಚೆ ಮಂಗಳಸೂತ್ರದ ಬಗ್ಗೆ ಮಾತಾಡಿದರು, ಈಗ ಮುಸಲ್ಮಾನ್ ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದು, ಹೀಗೆ ಹೇಳುವ ಪ್ರಧಾನಮಂತ್ರಿಗಳು ಮತ್ತೊಂದು ಕಡೆ ಭಾಷಣ ಮಾಡುವಾಗ ಹಜ್ ಯಾತ್ರೆ ಬಗ್ಗೆ ನಾವು ನಿಮಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಮಾತಾಡ್ತಾರೆ. ಹೌದು, ಮತ್ತು ಟ್ರಿಪಲ್ ತಲಾಖನ್ನು ತೆಗೆದಿದ್ದು ನಾವು ಅಂತ ಮಾತಾಡ್ತಾರೆ. ಹೌದು, ಬೇರೆ ಬೇರೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದು ನಾವು ಅಂತ ಮಾತಾಡ್ತಾರೆ. ಹೌದು, ನಾನು ಹೇಳ್ತಾ ಇರೋದು ದೇಶದ ಪ್ರಧಾನಿ ಹೌದು ಹೀಗೆ ಮಾತಾಡ್ತಾ ಇರೋದ್ರ ಬಗ್ಗೆ. ಯಾರೋ ಬೇರೆಯವ್ರು ಮಾತಾಡಿದರೆ ಓಕೆ ಅನ್ಬೋದಾಗಿತ್ತು, ವೋಟ್ ಬ್ಯಾಂಕ್ ಅನ್ಬೋದಾಗಿತ್ತು. ಅಥವಾ ಯಾವುದೋ ಒಂದು ರಾಜ್ಯದ ಮುಖ್ಯಮಂತ್ರಿ ಮಾತಾಡಿದರೆ ವೋಟ್ ಬ್ಯಾಂಕ್ ಅನ್ಬೋದಾಗಿತ್ತು. ಅಥವಾ ಬೇರೆ ಉಪಮುಖ್ಯಮಂತ್ರಿ ಮಾತಾಡಿದರೆ ವೋಟ್ ಬ್ಯಾಂಕ್ ಅನ್ಬೋದಾಗಿತ್ತು. ಅಥವಾ ಯಾರೋ ಕಾರ್ಯಕರ್ತರೋ, ಯಾರೋ ಶಾಸಕರೋ, ಮಂತ್ರಿನೋ ಮಾತಾಡಿದ್ದಿದ್ರೆ ಬೇರೆ ಅನ್ಬೋದಾಗಿತ್ತು ನಾನು. ಹೌದು, ಬಟ್ ದೇಶದ ಪ್ರಧಾನಿಯವರು ಪ್ರಧಾನಿಯಾಗಿರೋದು ಇಡೀ ದೇಶಕ್ಕೆ, ಪ್ರತಿಯೊಬ್ಬರು, ಧರ್ಮಕ್ಕೆ ಮಾತ್ರ ಅಲ್ಲ. ಹೌದು, ಒಂದು ಧರ್ಮ ಒಂದು ಜಾತಿಗೆ ಪ್ರಧಾನಮಂತ್ರಿ ಹುದ್ದೆ ಸೀಮಿತವಲ್ಲ. ಆಮೇಲೆ ಪ್ರಧಾನಮಂತ್ರಿಗಳು ಹೀಗೆ ಮಾಡಿದ್ದನ್ನು ನಾವು ಗಮನಿಸಲೇ ಇಲ್ಲ. ಹೌದು, ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದಂಥವ್ರು ನಂತರದಲ್ಲಿ ಇನ್ನೊಂದು ಸ್ಲೋಗನ್ ಸೇರಿಸ್ಕೊಳ್ತಾರೆ, ಅದಕ್ಕೆ ಸಬ್ಕಾ ವಿಶ್ವಾಸ್ ಅಂತ. ಹೌದು, ಅವ್ರು ಹೇಳ್ತಾರೆ, ಬಹಳ ಮುಖ್ಯವಾಗಿ ಏನು ಹೇಳ್ತಾರೆ, ಕಳೆದ ಹಲವು ವರ್ಷಗಳ ಹಿಂದೆ ಅವ್ರು ಏನು ಹೇಳ್ತಾರೆ, ನಾವು ಈ ದೇಶದಲ್ಲಿ ಪ್ರಗತಿಯ ಪಥವನ್ನು ಕಾಣ್ತಾ ಇದ್ದೇವೆ, ಆದರೆ ಮುಸಲ್ಮಾನರನ್ನು ನಮ್ಮಲ್ಲಿ ಒಬ್ಬರಾಗಿರಿಸಿಕೊಳ್ಳುವಲ್ಲಿ ನಾವು ವಿಫಲರಾಗಿದ್ದೇವೆ. ನೀವೆಲ್ಲರೂ ಕೂಡ ಮುಸಲ್ಮಾನರು ನಮ್ಮಲ್ಲಿ ಒಬ್ಬರು ಅಂತ ಹೌದು ಸ್ಪಷ್ಟವಾಗಿ ನಾವು ಅವರನ್ನ ಒಳಗೆ ಸೆಳೆದುಕೊಳ್ಬೇಕು. ಇಡೀ ದೇಶ ಎಲ್ರಿಗೂ ಕೂಡ ಸೇರಿದಂಥ ದೇಶ ಅಂತ ಇದೇ ಪ್ರಧಾನಮಂತ್ರಿಗಳು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೇನೆ. ಒಂದು ಕೈಯಲ್ಲಿ ಕುರಾನ್ ಕೊಟ್ಟರೆ ಇನ್ನೊಂದು ಕೈಯಲ್ಲಿ ಲ್ಯಾಪ್ಟಾಪ್ ಕೊಡಿ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಇದರ ಜೊತೆಗೆ ಮುಸಲ್ಮಾನರ ಏಳಿಗೆಗೆ ಪ್ರಧಾನಮಂತ್ರಿಗಳು ಮತ್ತು ಈ ಸರ್ಕಾರ ಹಲವು ಕೊಡುಗೆಗಳನ್ನು ಕಳೆದ 10 ವರ್ಷಗಳ ಅವಧಿಯಲ್ಲಿ ಕೊಟ್ಟಿದೆ. ಹೌದು, ಅದು ನಿಮಗೆ ಪಸ್ಮಂದ ಮುಸ್ಲಿಮ್ಸ್ಗೆ ಸಿಗ್ಬೋದಾದಂಥ ಅವಕಾಶಗಳಾಗಿರ್ಬೋದು, ಅಥವಾ ಬನಾರಸಿ ಮುಸಲ್ಮಾನರಿಗೆ ಸಿಗ್ಬೋದಾದಂಥ ಅವಕಾಶಗಳಾಗಿರ್ಬೋದು, ಅಥವಾ ನಿಮಗೆ ಬೇರೆ ಬೇರೆ ಯೋಜನೆಗಳಲ್ಲಿ ಸಾಲ ಕೊಡುವಂಥ ವಿಷಯಗಳಾಗಿರ್ಬೋದು, ಹೌದು, ಅಥವಾ ಹೆಣ್ಮಕ್ಕಳಿಗೆ ಶಿಕ್ಷಣದ ವಿಚಾರದಲ್ಲಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವಂಥ ವಿಷಯ ಆಗಿರ್ಬೋದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೀವು ಬನಾರಸ್ಗೆ ಹೋಗ್ಬಿಟ್ರೆ ಈಗಲೂ ಕೂಡ ಬನಾರಸಿ ಮುಸಲ್ಮಾನರು ಪ್ರಧಾನಮಂತ್ರಿಗಳನ್ನ ಅತ್ಯಂತ ಹೃದಯ ವೈಶಾಲ್ಯತೆಯಿಂದ ಪ್ರೀತಿಸ್ತಾರೆ ಇವತ್ತು ನಿಮಗೆ. ಹೌದು, ಇನ್ನೂ ಅನೇಕ ಕಡೆಗಳಲ್ಲಿ ಹೋಗ್ಬಿಟ್ರೆ ಮುಸಲ್ಮಾನರು ಪ್ರಧಾನಮಂತ್ರಿಗಳನ್ನ ಮಾನ್ಯ ನರೇಂದ್ರ ಮೋದಿ ಅವರನ್ನ ಬಹಳ ಪ್ರೀತಿ ಕೊಟ್ಟು ನೋಡ್ಕೊಳ್ತಾರೆ ಇವತ್ತು. ಹೌದು, ಆಯ್ತಾ, ಅವ್ರ ಪರವಾಗಿ ಸರ್ಕಾರ ನಿಂತಿದೆ, ತುಂಬ ಚೆನ್ನಾಗಿ ಹೋರಾಟಗಳನ್ನು ಅವರ ಪರವಾಗಿ ಮಾಡಿದೆ. ಹೌದು, ಬಟ್ ಯಾಕೆ ಈ ಚುನಾವಣೆಯಲ್ಲಿ ಈ ನರೇಟಿವ್ ಸೆಟ್ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಿಲ್ಲ.
ಅದು ಪ್ರಧಾನಮಂತ್ರಿಗಳಂತ ಪ್ರಧಾನಮಂತ್ರಿ. ಸರ್, ರಾಹುಲ್ ಗಾಂಧಿ ಅವರು ಹೋದಲ್ಲೆಲ್ಲ ಜಾತಿ ಗಣತಿ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆಲ್ಲಾದ್ರೂ ಟಕ್ಕರ ಇದು ಅಂತ? ಸಿ, ರಾಹುಲ್ ಗಾಂಧಿ ಈಸ್ ಅಟ್ ದಿ ಮೊಮೆಂಟ್ ಅವರು ಮುಂದಿನ ಪ್ರಧಾನಮಂತ್ರಿ ಆಗಬಹುದಾದ ಅಭ್ಯರ್ಥಿಯೋ ಅಥವಾ ಅವ್ರು ಏನೋ ಮತ್ತೊಂದೋ ಗೊತ್ತಿಲ್ಲ ರೀ. ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ ಯುವರಾಜ, ಕಾಂಗ್ರೆಸ್ಸಿನ ನಾಯಕ, ಕಾಂಗ್ರೆಸ್ನ ಹಾಟ್ ಫೇವರೇಟ್ ಲೀಡರ್, ಕಾಂಗ್ರೆಸ್ನಲ್ಲಿರುವಂಥ ಒಬ್ಬ ವೆರಿ 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 ಡೌನ್ ಟು ಅರ್ತ್ ಪರ್ಸನ್ ಅನ್ನೋ ರೀತಿಯ ಹೆಗ್ಗಳಿಕೆ, ಪ್ರೀತಿ, ಖ್ಯಾತಿ ಅದೆಲ್ಲವನ್ನು ಕೂಡ ಪಡ್ಕೊಂಡಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಅವರ ಪರವಾಗಿ ಮಾತಾಡೋರು ಇದ್ದಾರೆ, ಅವರ ವಿರುದ್ಧವಾಗಿ ಮಾತಾಡೋರು ಕೂಡ ಲಕ್ಷಾಂತರ ಕೋಟ್ಯಂತರ ಜನ ಇದ್ದಾರೆ. ಅವ್ರನ್ನ ಒಪ್ಕೊಳ್ಳೋರು ಇದ್ದಾರೆ, ಒಪ್ಕೊಳ್ದೇ ಇರೋರು ಇದ್ದಾರೆ. ನೀವು ರಾಹುಲ್ ಗಾಂಧಿ ಅವರಿಗೆ ಕೌಂಟರ್ ಕೊಡಬೇಕು ಅಂತ ಪ್ರಧಾನಮಂತ್ರಿಯವರು ಹಿಂಗೆ ಮಾತಾಡೋಕ್ಕಾಗಲ್ಲ. ಆಯ್ತಾ? ಅಟ್ ದಿ ಮೊಮೆಂಟ್ ರಾಹುಲ್ ಗಾಂಧಿ ನನ್ನ ಪ್ರಕಾರ ವಯನಾಡಿನ ಅಭ್ಯರ್ಥಿ. ಹೌದು, ನಾನು ಭಾಳ ಕಾನ್ಸ್ಟಿಟ್ಯೂಷನಲಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಹೌದು, ಪ್ರಾಕ್ಟಿಕಲಿ, ಟೆಕ್ನಿಕಲಿ, ವಯಬಲಿ, ಲೀಗಲಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ. ವಯನಾಡಿನ ಅಭ್ಯರ್ಥಿಗೆ ಟಕ್ಕರ್ ಕೊಡೋದಕ್ಕಾ ಪ್ರಧಾನಮಂತ್ರಿಗಳು ಮಾತಾಡಬೇಕಾ ಹಿಂಗೆ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥ ಆಗೋದಿಲ್ಲ. ಬಹುಶಃ ಏನು ಅಂತಂದರೆ, ಈಗ 26ನೇ ತಾರೀಕು ಅಂದರೆ ಇನ್ನೊಂದು ನಾಳೆ ಕಳೆದ ನಾಡ್ದು 26ನೇ ತಾರೀಕು 13 ರಾಜ್ಯಗಳಲ್ಲಿ ಸುಮಾರು ಒಂದು 89 ಕಾನ್ಸ್ಟಿಟ್ಯೂನ್ಸೀಸ್ಗಳಲ್ಲಿ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಕರ್ನಾಟಕವು ಕೂಡ ಒಂದು 14 ಕ್ಷೇತ್ರ, ತಮಿಳುನಾಡಲ್ಲಿ ಸುಮಾರು ಒಂದು 39 ಪ್ಲಸ್ ನಿಮಗೆ ಪುದುಚೇರಿಯಲ್ಲಿ ಒಂದು ಕ್ಷೇತ್ರ. ಅಲ್ಲೇ ನಿಮಗೆ ಮೇಜರ್ ಚಂಕ್ ಬಂದ್ಬಿಡುತ್ತೆ. ನಿಮಗೆ ಆಲ್ಮೋಸ್ಟ್ ನಿಮಗೆ ಅಲ್ಲೇ ಎಷ್ಟಾಗೋಯ್ತು, ನಿಮ್ಗೆ ಅಲ್ಲೇ ಒಂದು 70 ಕ್ಷೇತ್ರ ಅಲ್ಲೇ ಆಗೋಯ್ತು ನಿಮಗೆ. ಆಯಿತಾ? ಬಹುಶಃ ಈ ಫೇಸ್ಗೆ ಏನಾದರೂ ಒಂದು ನರೇಟಿವ್ ಸೃಷ್ಟಿ ಮಾಡೋದಕ್ಕೆ ಬಯಸ್ತಾ ಇದ್ದಾರಾ ಅಥವಾ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾಕಂದರೆ ಪ್ರಧಾನಮಂತ್ರಿಗಳು ಈ ಥರದ ನರೇಟಿವ್ ಸೃಷ್ಟಿ ಮಾಡಿ ವೋಟ್ ಗಳಿಸ್ಕೊಂಡಿದ್ದನ್ನು ನಾನು ಕಾಣಲಿಲ್ಲಪ್ಪ. ನಾನು ಯಾವತ್ತೂ ಕಾಣಲಿಲ್ಲ. ಹಾಗಾಗಬಾರ್ದಾಗಿತ್ತು ನನ್ನ ಪ್ರಕಾರ. ಹೌದು, ರಾಹುಲ್ ಗಾಂಧಿ ಅವರಿಗೆ ಟಕ್ಕರ್ ಕೊಡಬೇಕು ಅಂತ ಹಿಂಗೆ ಮಾತಾಡಿದ್ರ, ನೋ, ಐ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ನೋ, ಇಟ್ ಕ್ಯಾನ್ ನೆವರ್ ಬಿ ಅಕ್ಸೆಪ್ಟೆಡ್ ರೀ. ಸಾಧ್ಯನೇ ಇಲ್ಲ, ಹಾಗೆಲ್ಲ ಆಗೋದೇ ಇಲ್ಲ ರೀ. ನೋ, ನಾಟ್ ಅಟ್ ಆಲ್. ಯಾರಿಗೋ ಟಕ್ಕರ್ ಕೊಡಬೇಕು ಅಂತ ಮತ್ತೊಂದೇನೋ ಮಾತಾಡೋದ? ನೋ. ಇದನ್ನು ಒಂದಿಷ್ಟು ಸ್ಟಾಂಚ್ ಲೀಡರ್ಗಳು ಬೇರೆಯವರು ಎಸ್ ಚೆನ್ನಾಗಿ ಹೇಳಿದ್ರಿ ಪ್ರಧಾನಮಂತ್ರಿಗಳೇ ಅಂತ ಮಾತಾಡ್ಬೋದು. ಬಟ್ ನಾನು ನ್ಯೂಟ್ರಲ್ ಆಗಿ ಮಾತಾಡ್ತಾ ಇದ್ದೀನಿ. ಹೌದು, ತುಂಬ ನ್ಯೂಟ್ರಲ್ ಆಗಿ ಮಾತಾಡ್ತಾ ಇದ್ದೀನಿ. ಎಸ್ ಪ್ರಧಾನಮಂತ್ರಿಗಳೇ, ಎಸ್ ಹೌದು ಅನ್ಬೋದು. ಅದರಿಂದ ಓಟು ಬರ್ಬೋದು, ಅವ್ರಿಗೆ ಗೊತ್ತಿಲ್ಲ ನನಗೆ. ಅದು ಬರದೇನೋ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಓಟುಗೋಸ್ಕರ ಪ್ರಧಾನಿಗಳು ಈ ಥರ ಮಾತಾಡೋದು ಸರಿಯಲ್ಲ. ಐ ಡೋಂಟ್ ನೋ, ಐ ಕ್ಯಾಂಟ್ ಅಕ್ಸೆಪ್ಟ್ ಇಟ್. ಐ ಆಮ್ ಸಾರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.